ನಿಮಗೆ ಗೊತ್ತಿದೆ ಇತ್ತೀಚೆಗಷ್ಟೇ ಸುದೀಪ್ ಅವರ ತಾಯಿಯ ನಿಧನ ಆಗಿದೆ. ಮಾತೃ ವಿಯೋಗ ಸುದೀಪ್ ಅವರನ್ನ ನಿರಂತರವಾಗಿ ಕಾಡ್ತಾ ಇರೋದು. ಇವತ್ತು ತಮ್ಮ ಚಿತ್ರ ಮ್ಯಾಕ್ಸ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ತಮ್ಮ ತಾಯಿಯನ್ನ ಮತ್ತೆ ನೆಂದಿದ್ದಾರೆ ಕಿಚ್ಚ ಸುದೀಪ್. ಮ್ಯಾಕ್ಸ್ ನೋಡಬೇಕು ಅಂತ ಅಮ್ಮನಿಗೆ ಆಸೆ ಇತ್ತು, ಆದರೆ ಅಮ್ಮ ಕೇಳಿದಾಗ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅನ್ನೋ ಕೊರಗು ನನಗಿದೆ ಅಂತ ಹೇಳಿ ತಾಯಿಯನ್ನ ನೆನೆದು ಭಾವುಕರಾದ್ರು ಸುದೀಪ್. ಆಸೆ ಇದೆ, ಅವ್ರು ನೋಡ್ಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಬಹಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಂಡವರು. ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಸಿನಿಮಾದಲ್ಲಿ, ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಸೊ ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನನ್ನ ತಾಯಿ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಟ್ಲೀಸ್ಟ್ ಐ ಡಿಡ್ ದಟ್ ಮಚ್. ಒಂದು ಆಸೆ ಇದೆ, ಅವ್ರು ನೋಡ್ಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಬಹಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಂಡವರು. ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಸಿನಿಮಾದಲ್ಲಿ, ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಸೊ ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನನ್ನ ತಾಯಿ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಟ್ಲೀಸ್ಟ್. ಅಡುಗೆ ಅಥವಾ ಮನೆಯಲ್ಲಿ ಬಳಕೆಯಾಗುವ ವಸ್ತುಗಳಾದರೆ ಇನ್ನು ಬೇರೆ ಯಾವೆಲ್ಲ ಕ್ಷೇತ್ರದಲ್ಲಿ ಯಾವೆಲ್ಲ ಸೆಕ್ಟರ್ಗಳಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನು ಗಮನಿಸೋದಾದರೆ, ಸ್ಟ್ಯಾಂಪ್ ಪೇಪರ್ 20 ರೂಪಾಯಿ ಇತ್ತು ಬಿಜೆಪಿ ಅವಧಿಯಲ್ಲಿ, ಇದೀಗ 100 ರೂಪಾಯಿ ಆಗಿದೆ. ಪಹಣಿ 10 ರೂಪಾಯಿ ಇತ್ತು, ಇದೀಗ 100 ರೂಪಾಯಿ ಆಗಿದೆ. ವಿದ್ಯುತ್ 200 ಯೂನಿಟ್ ಫ್ರೀಯಾಗಿ ಕೊಡ್ತಿದ್ದಾರೆ, ಆದರೆ ಅದನ್ನು 200 ಯೂನಿಟ್ ಫ್ರೀಯಾಗಿ ಬಳಸದೇ ಇದ್ದವರಿಗೆ, ಹಾಗೆ ಕಮರ್ಷಿಯಲ್ ಯೂಸ್ ಮೋರ್ ಆಫ್ ವಾಣಿಜ್ಯ ಬಳಕೆಗೆ ವಿದ್ಯುತ್ತನ್ನು ಬಳಸುವವರಿಗೆ ಈ ದರ ಏರಿಕೆಯಲ್ಲಾಗಿರುವ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಬಿಜೆಪಿ ಅವಧಿಯಲ್ಲಿ ಪ್ರತಿ ಯೂನಿಟ್ಗೆ 4 ರೂಪಾಯಿ 75 ಪೈಸಾ ಇತ್ತು, ಇದೀಗ 6 ರೂಪಾಯಿ ಆಗಿದೆ. ಇನ್ನು ಪೆಟ್ರೋಲ್ನಲ್ಲೂ ಕೂಡ ದರ ಏರಿಕೆ ಆಗಿದ್ದನ್ನು ನೀವು ಗಮನಿಸಿದ್ರಿ. 99 ರೂಪಾಯಿ 86 ಪೈಸೆ ಪ್ರತಿ ಲೀಟರ್ಗಿತ್ತು, ಇದೀಗ 102 ರೂಪಾಯಿ 86 ಪೈಸೆ ಆಗಿದೆ. ಡೀಸೆಲ್ನ ಬೆಲೆಯಲ್ಲೂ ಕೂಡ ಏರಿಕೆ. ಬಿಜೆಪಿ ಅವಧಿಯಲ್ಲಿ 85 ರೂಪಾಯಿ 44 ಪೈಸೆ ಇತ್ತು, ಇದೀಗ 88 ರೂಪಾಯಿ 94 ಪೈಸೆಗಾಗಿದೆ. ಸಿದ್ದರಾಮಯ್ಯನವರಿಗೆ ಬ್ರೇಕ್ ಹಾಕುವಲ್ಲಿ ಕನಕಪುರದ ಬಂಡೆ ಯಶಸ್ವಿಯಾಗಿದ್ದಾರೆ. ಸಿದ್ದು ಬದಲಿಗೆ ಕಾಂಗ್ರೆಸ್ ಹೆಸರಲ್ಲಿ ಸಮಾವೇಶ ನಡೆಯುತ್ತೆ. ಸಿದ್ದರಾಮಯ್ಯನವರ ಪ್ರಾಬಲ್ಯ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಬಲ್ಯಕ್ಕೋಸ್ಕರ ಸಮಾವೇಶವನ್ನು ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಸಮಾವೇಶದ ರೂಪುರೇಷೆನೇ ಆ ಮೂಲಕ ಬದಲಾಗಿ ಹೋಗಿದೆ. ಇದಕ್ಕೆ ಕಾರಣವಾಗಿರುವವರು ಡಿ.ಕೆ. ಶಿವಕುಮಾರ್. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಇವತ್ತೊಂದು ಸಭೆ ಕರೆದ್ರು, ಬನ್ರಪ್ಪ ಅದೇನು ಸಮಾವೇಶ ನಾನು ನೋಡ್ತೀನಿ, ಅದೇನೇನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ, ನಂದು ಕಾಂಟ್ರಿಬ್ಯೂಷನ್ ಇರುತ್ತೆ, ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಮೀಟಿಂಗ್ ಕರೆದ್ರು. ಆದರೆ ಈ ಮೀಟಿಂಗ್ನಿಂದ ಸಿದ್ದರಾಮಯ್ಯ ಆಪ್ತರು ದೂರ ಉಳ್ಕೊಂಡ್ರು. ಹೈಕಮಾಂಡ್ನ ನಡೆ ಬಗ್ಗೆ ಆಪ್ತರು ಕೆರಳಿ ಕೆಂಡವಾಗಿದ್ದಾರೆ. ಸಮಾವೇಶವನ್ನು ನಡೆಸಬೇಕು ಅಂತ ಹೇಳಿ ಯಾರೆಲ್ಲ ಮುಂದಾಗಿದ್ರಲ್ಲ, ಕೆ.ಎನ್. ರಾಜಣ್ಣ, ಮಹದೇವಪ್ಪನವರು, ವೆಂಕಟೇಶ್ ಅವರು, ಜಾರ್ಜ್, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಏನು ಗುರುತಿಸ್ಕೊಂಡು ಸಮಾವೇಶ ಮಾಡಲಿಕ್ಕೆ ಓಡಾಡ್ತಾ ಇದ್ರು. ಇವತ್ತು ಇದೇ ಸಮಾವೇಶ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರು ಸಭೆ ಕರೆದ್ರೆ ಇವರೆಲ್ಲರೂ ಕೂಡ ಚಕ್ಕರ್ ಹಾಕಿದ್ದಾರೆ. ಆ ಮೂಲಕ ನಾವು ಅನ್ಕೊಂಡಂಗಾಗಲಿಲ್ಲ, ನೀವು ಅನ್ಕೊಂಡಂಗೆ ಮಾಡೋಕೆ ಬಿಡೋಲ್ಲ ಅನ್ನೋ ಸಂದೇಶ ಕೊಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಆಪ್ತರ ನಡೆ. ಇದು ಬಿಜೆಪಿ ಹಾಗೆ ಕಾಂಗ್ರೆಸ್, ಒಂದು ಆಡಳಿತಾರೂಢ ಪಕ್ಷ, ಇನ್ನೊಂದು ವಿರೋಧ ಪಕ್ಷ. ಇದೆರಡೂ ಪಕ್ಷಗಳಲ್ಲಿ ನಡೀತಾ ಇರುವ ಆಂತರಿಕ ಬೇಗುದಿಯ ಚಿತ್ರಣ. ಹಿಂದೂ ಹುಲಿ ಜೊತೆ ಹೊನ್ನಾಳಿ ಹೋರಿ ಬಾಯಿ. ಯತ್ನಾಳ್ ಉಚ್ಚಾಟನೆಗೆ ರೇಣುಕಾಚಾರ್ಯ ಪಟ್ಟು. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಿ.ವೈ. ವಿಜೇಂದ್ರ ಬಣದ ಮಧ್ಯೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದ್ದು, ವಿಜೇಂದ್ರ ಆಪ್ತರು ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಅಷ್ಟೇ ರೇಣುಕಾಚಾರ್ಯ ಟೀಮ್ ಚಾಮುಂಡಿ ಸನ್ನಿಧಿಯಲ್ಲಿ ದುಷ್ಟ ಸಂಹಾರ ಆಗುತ್ತೆ ಅಂದಿದ್ರು. ಇಂದು ಬೆಳಗ್ಗೆ ಯಡಿಯೂರಪ್ಪ ಮನೆಗೆ ಭೇಟಿ ನೀಡಿ ಮಹತ್ವದ ಸಭೆ ನಡೆಸಿದ್ದು, ರೆಬಲ್ ನಾಯಕನಿಗೆ ಗೇಟ್ ಪಾಸ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಕಲ್ಲಂಗಡಿ ಹೊಲದ ಕತೆ ಹೇಳಿದ ರೇಣುಕಾಚಾರ್ಯ, ಯಡಿಯೂರಪ್ಪಗೆ ಟ್ರೋಲ್ ಮಾಡಿದ ಯತ್ನಾಳ್. ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದ್ರು, ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲ್ಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ
ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪ ಮಕ್ಕೋಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ ನಾವು ನಮ್ದು ಎದಿ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತ. ನಾನು ಮುಂದೊಂದು ದಿನ ಸಿಎಂ ಆಗ್ತೀನಿ. ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ ಭವಿಷ್ಯ ಏನೋ ವಿಚಾರ ಮಾಡಿ. ನಾನು ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ, ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ 1 ಆಗವನೇ. ನೀವೇನು ನಮ್ಮ ಪರವಾಗಿ ಬರೀರಿ, ಬೇಕಾದ್ರೆ ಬಿಡ್ರಿ. ಹೊನ್ನಾಳಿ ಹೋರಿಗೆ ಟಕ್ಕರ್ ಕೊಟ್ಟ ಹುಲಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿಸಿದ್ರೆ ಜಗ್ಗಿ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಈ ದೇಶನಾಗ ಇದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಏನು ಧರ್ಮ ಬಂದವ ಅವು ಹೈಬ್ರಿಡ್. ಹುಲಿ ಆಯ್ತು, ರೇಣುಕಾಗೆ ಸಿಂಹ ಟಕ್ಕರ್. ಯಾರೋ ಅಪ್ರಸ್ತುತ ವ್ಯಕ್ತಿಗಳು, ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ಕೊಳೆತು ನಾರ್ತಿರುವಂಥ ವ್ಯಕ್ತಿಗಳು ಏನೋ ಮಾತಾಡ್ತಿರ್ತಾರೆ. ಅವರ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೂಗುಚ್ಚ ಹಿಡ್ಕೊಂಡು ಓಡೋಗಿದ್ದ ವ್ಯಕ್ತಿ ಯಾರು? ಅದಾದ ನಂತರ DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲು ಕಾಯಕ್ಕೆ ಹೋದವ್ರು ಯಾರು? ಆಯ್ತಪ್ಪ, ಪೇಪರ್ ಸಿಂಹ ನಮ್ಮ ಕ್ಷೇತ್ರದಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ರು. ಏನು ಹೇಳ್ತೀನಿ, ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ? ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಬಿಜೆಪಿಯವರು ಪರಸ್ಪರ ಟ್ರೋಲ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನೀವು ನೋಡಿ, ಎಂಜಾಯ್ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.